ಸಾಮಾನ್ಯವಾಗಿ ಜನರು ಹೆಣ್ಮಕ್ಳನ್ನು ಅವ್ರು ಮಾಡಿರುವಂಥದ್ದು ಸಾಧನೆಗಳಿಂದ ಮತ್ತು ಅವರ ಗಟ್ಟಿ ಮನಸ್ಸಿಂದ ಅವ್ರನ್ನ ಹೊಗಳ್ತಾರೆ. ಆದರೆ ಇವತ್ತು ನಾನು ಸೋತು ಸುಣ್ಣಾದರೂ ಕೂಡ ಮನಸ್ಸಿಂದ ಎದ್ದು ನಿಂತು ಮತ್ತೆ ನಾನೇನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋದು ಒಂದು ಧೈರ್ಯದಿಂದ ಹೋರಾಡ್ತಿರೋ ಆ ಎಲ್ಲ ಹೆಣ್ಮಕ್ಳನ್ನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಮುಂದೆ ನಗ್ನಗ್ತಾ ಇದ್ರೂ ಕೂಡ ನೈಟ್ ಹೊತ್ತು ಹೋಗಿ ಆ ಬೆಡ್ ಮೇಲೆ ಮಲಗುವಾಗ ಕಣ್ಣೀರು ಹಾಕುವ ಹೆಣ್ಣುಮಕ್ಕಳು, ಎಷ್ಟೇ ನೋವು ಇದ್ರೂ ಹೇಳ್ಕೊಳ್ಳದೆ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಇನ್ನೂ ಗಟ್ಟಿಯಾಗಿ ಮನಸ್ಸಿಂದ ಮುಂದೆ ಹೋಗ್ತಿರುವ ಹೆಣ್ಮಕ್ಳು, ಅವರು ಕೇಳದೇ ಇದ್ರೂ ಕೂಡ ಅವ್ರ ಮೇಲೆ ಜವಾಬ್ದಾರಿಗಳನ್ನು ಹೊತ್ಕೊಂಡು ಆ ಜವಾಬ್ದಾರಿಯನ್ನು ನಿಭಾಯಿಸ್ತಿರುವ ಎಲ್ಲ ಹೆಣ್ಮಕ್ಳು. ನಿಮಗೆ ಬೇಜಾರಾಗಬಹುದು, ನಮ್ಮ ಸಾಧನೆಗಳನ್ನು ಯಾರೂ ಗುರ್ತು ಹಿಡಿತಿಲ್ಲ, ಅಥವಾ ನಾನು ಮಾಡ್ತಿರೋ ಕೆಲಸಕ್ಕೆ ಬೆಲೆ ಇಲ್ಲ, ನಾನಿದ್ರೂ ಇಲ್ಲಿ ಪ್ರಯೋಜನ ಇಲ್ಲ, ನಾನು ಸತ್ತೋದ್ರೂ ಸಾಕು ಅಂತ ತುಂಬ ಜನ, ತುಂಬ ಹೆಣ್ಮಕ್ಳಿಗೆ ಒಮ್ಮೊಮ್ಮೆ ಅನಿಸುತ್ತೆ. ಇಲ್ಲ ಅಂತಲ್ಲ, ಈ ಜೀವನ ಯಾರಿಗೆ ಬೇಕು, ಈ ನರಕ ಯಾರಿಗೆ ಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಒಮ್ಮೆ ಅನಿಸಿರುತ್ತೆ. ಇದಕ್ಕೆ ನಾವು ಬಂದಿದ್ವಾ ಅಂತ. ಆ್ಯಂಡ್ ತಿಂಗಳಿಗೊಮ್ಮೆ ನಿಮ್ಗೆ ನೋವಾದಾಗ, ನಿಮಗೆ ಪ್ರಾಬ್ಲಮ್ ಆದಾಗ, ನಿಮಗೆ ಮೂಡ್ ಸ್ವಿಂಗ್ಸ್ ಬಂದಾಗ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರೂ ಇರಲ್ಲ. ಆವಾಗ ಆ ಸಿಚುವೇಶನ್ನಲ್ಲೂ ಫೇಸ್ ಮಾಡಿ ಇನ್ನು ಮುಂದೆ ವರ್ಕ್ ಪ್ಲೇಸಸ್ಸಲ್ಲಿ ನೀವು ವರ್ಕ್ ಮಾಡ್ತಿರೋ ಹೆಣ್ಮಕ್ಳು ಎಲ್ರಿಗೂ ಕೂಡ ಬಿಗ್ ಸೆಲ್ಯೂಟ್. ಬಿಕಾಸ್ ಯಾರೂ ಕೂಡ ಹೇಳ್ಕೊಳ್ಳಲ್ಲ ಇದನ್ನು, ಬಟ್ ಇದು ಹೇಳೋ ನೆಸೆಸಿಟಿ ಬಂದಿದೆ ಈಗ. ಗಂಡು ಮಕ್ಕಳು ಮಾತ್ರ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕಾಗಿರುವಂಥದ್ದು, ಅವ್ರು ಮಾತ್ರ ಹಾರ್ಡ್ ವರ್ಕ್ ಮಾಡುವಂಥದ್ದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ನಾವು ಕೂಲಿ ಕೆಲಸದಲ್ಲಿ ನೋಡಿದ್ರು ಕೂಡ ಒಂದು ಹೆಣ್ಣು ಮಗು ಕೆಲಸ ಮಾಡ್ತಿರ್ತದೆ. ತನ್ನ ಮಕ್ಕಳನ್ನು ಯಾರೂ ಇಲ್ಲದೆ ಇದ್ದ, ಈಗ ಗಂಡ ತೀರೋಗಿರ್ತಾನೆ, ಆ ಮಕ್ಕಳನ್ನು ಸಾಕಬೇಕು ಅಂತ ಅಂದಿದ ತಕ್ಷಣವೇ ಆ ತಾಯಿ ಏನು ಮಾಡುತ್ತೆ ಅಂದರೆ ಹೋಗಿ ಕೂಲಿ ಕೆಲಸನೂ ಕೂಡ ಮಾಡುತ್ತೆ, ಹೋಗಿ ಜಲ್ಲಿ ತಗೊಂಡು ಹೋಗೋದು ಕೆಲಸ ಮಾಡುತ್ತೆ, ಲೇಬರ್ ಕೆಲಸನೂ ಕೂಡ ಎಲ್ಲ ಮಾಡುತ್ತೆ ಒಂದು ತಾಯಿ, ಒಂದು ಹೆಣ್ಣು ಮಗು. ಅದೇ ರೀತಿಯಲ್ಲಿ ಒಂದು ಹೆಣ್ಣು ಮಗು ಯಾವಾಗ ಅವರು ತಂದೆ ಇರಲ್ಲ, ಆ ಮನೆಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತು ನಾನಿದ್ದೀನಿ, ನಾನೇನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಒಂದು ಧೈರ್ಯ ಕೊಡ್ತಿರೋ ಎಲ್ಲ ಹೆಣ್ಮಕ್ಳಿಗೆ ನನ್ನ ಒಂದು ಬಿಗ್ ಸಲ್ಯೂಟ್. ನೀವು ಇಲ್ಲಿವರೆಗೂ ನಿಮ್ಮ ಅಮ್ಮ, ನಿಮ್ಮ ತಾಯಿ, ನಿಮ್ಮ ಫ್ಯಾಮ್ಲಿಯನ್ನು ನೋಡ್ಕೊಂಡು ಹೋಗ್ತಿದ್ದೀರಾ. ಬಿಕಾಸ್ ನಿಮ್ಮ ಮನೆಯಲ್ಲಿ ಒಂದು ತಂದೆ ಇಲ್ಲ ಅಂದಾಗ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಏನೇ ಇದ್ರೂ ಕೂಡ ನೀವೇ ಹೋಗಿ ತಗೊಬರ್ಬೇಕು, ನೀವೇ ರೆಡಿ ಮಾಡಿಸ್ಬೇಕಾಗಿರುತ್ತೆ, ನೀವೇ ನಿಂತು ಕೆಲಸ ಮಾಡಿಸ್ಬೇಕಾಗಿರುತ್ತೆ. ಸೊ ಯಾರೂ ಇದನ್ನು ಇದು ನೋಟಿಸ್ ಮಾಡಿರಲ್ಲ. ಬಟ್ ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ ಅದನ್ನು ಟು ಆಲ್ ದ ಹಾರ್ಡ್ ವರ್ಕಿಂಗ್ ವುಮೆನ್ಸ್. ನಿಮ್ಮ ವರ್ಕ್, ನಿಮ್ಮ ಸ್ಟ್ರಗಲ್, ನೀವು ಇಲ್ಲಿವರೆಗೂ ಏನು ಹಾರ್ಡ್ ವರ್ಕ್ ಮಾಡದೇ ಇರ್ಬೋದು, ನೀವು ಏನು ಸ್ಟ್ರಗಲ್ ಮಾಡದೇ ಇರ್ಬೋದು, ಬಟ್ ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಆ ಎಷ್ಟೋ ಟಾಂಟ್ಸ್ಗಳಿಂದ, ಈ ಮನೆ ಅಕ್ಕಪಕ್ಕ ಇರೋರು ಕ್ರಿಟಿಸಿಸಮಿಂದ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಿರೋದ್ರಿಂದ, ಇದೆಲ್ಲದರಿಂದ ಆಚೆ ಬಂದು ನೀವು ಇದ್ದೀರಾ, ನಿಂತಿದ್ದೀರಾ, ನಿಮ್ಮ ಫ್ಯಾಮ್ಲಿಯನ್ನು ನೀವು ಮುಂದೆ ತಗೊಂಡು ಹೋಗ್ತಿದ್ದೀರಾ ಅಂದರೆ ತುಂಬ ದೊಡ್ಡ ವಿಷಯ ಅದು. ನೀವು ದುಡಿತಿದ್ದೀರಾ, ನೀವು ಸಾಕ್ತಿದ್ದೀರಾ ನಿಮ್ಮ ಮನೆಯಲ್ಲಿ ಅಂತ. ಆ್ಯಂಡ್ ಇಲ್ಲಿ ಇನ್ನೂ ತುಂಬ ಹೆಣ್ಮಕ್ಳು ಇನ್ನೂ ಏನೂ ಸಾಧನೆ ಮಾಡಿರಲ್ಲ, ಆದರೂ ಕೂಡ ಅವರಲ್ಲಿ ಒಂದು ಬೇಜಾರಿರುತ್ತೆ. ನಾನು ಎಷ್ಟೇ ಮಾಡಿದ್ರೂ ನಮ್ಮ ಮನೆಯಲ್ಲಿ ನನ್ನ ಪ್ರಶಂಸೆ ಮಾಡಲ್ಲ, ಅಥವಾ ನನ್ನ ಟೀಕೆ ಮಾಡ್ತಾರೆ, ನೀನು ಹಾಗೆ, ನೀನು ಹೀಗೆ ಅಂತ ಬೇಜಾರು ಮಾಡ್ಕೊಂಡಿರ್ಬೋದು ನೀವು ತುಂಬ ಸಲ. ಬೇಜಾರಾಗಬೇಡಿ, ಅದು ಎಲ್ಲದಕ್ಕೂ ಒಂದು ಸಮಯ ಅಂತ ಒಂದಿರುತ್ತೆ. ಯು ಆರ್ ವೆರಿ ಸ್ಟ್ರಾಂಗ್. ನೀವು ಇಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತಾನೆ ನಿಮ್ಮ ಮೇಲೆ ಇಷ್ಟು ಪ್ರಾಬ್ಲಮ್ಸ್ ಆದರೂ ನೀವು ಫೇಸ್ ಮಾಡಿ ಎದ್ದು ನಿಂತು ಮಾಡ್ತಿರೋವಂಥದ್ದು. ಡೋಂಟ್ ಗಿವ್ ಅಪ್ ಅಷ್ಟೇ. ಏನೋ ಒಂದು ಟೈಮ್ ಬರುತ್ತೆ, ನಿಮ್ಮ ಎಲ್ಲ ಸ್ಟ್ರಗಲ್ಸ್ಗಳಿಗೂ, ನಿಮ್ಮ ಎಲ್ಲ ಸ್ಯಾಕ್ರಿಫೈಸಸ್ಗಳಿಗೂ ಒಂದಿನ ಅದ್ರದ್ದು ಪ್ರತಿಫಲ ಖಂಡಿತ ಸಿಗುತ್ತೆ. ಸೊ ಫೀಲ್ ಪ್ರೌಡ್ ದಟ್ you are facing the world, you are facing everyone. Feel proud. ಒಂದು ಹೆಣ್ಮಗು ಹುಟ್ಟಿದ ತಕ್ಷಣ ಆ ಸೊಸೈಟಿಯಲ್ಲಿ ಬರುವಂಥದ್ದು ಎಲ್ಲ ಟಾಂಟ್ಸ್ಗಳನ್ನು, ಕ್ರಿಟಿಸಿಸಮ್ಸನ್ನು ಫೇಸ್ ಮಾಡಿ ಯಾವಾಗ ಬೆಳೀತಿರುತ್ತೆ, ಆವಾಗ ಕಾಲೇಜಲ್ಲಿ, ಸ್ಕೂಲಲ್ಲಿ ರ್ಯಾಗಿಂಗ್ ಆಗಿರಲಿ, ಇದರಿಂದ ಇದನ್ನು ಫೇಸ್ ಮಾಡಿ ಸೊಸೈಟಿಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರೆ ತುಂಬ ಜನ ಟಾಂಟ್ ಮಾಡ್ತಾರೆ, ಆ ಹುಡುಗಿ ಹೋಗಿ ಕೆಲಸ ಮಾಡ್ತಿದ್ದೆ, ನೈಟ್ ಆಗ್ತಿದೆ, ಬರೋದು ಲೇಟ್ ಆಗುತ್ತೆ,
ಎಲ್ಲೆಲ್ಲಿ ಹೋಗಿ ಎಲ್ಲಿಂದ ಬರ್ತಿದ್ದೋ ಯಾರಿಗೂ ಗೊತ್ತಿಲ್ಲ, ಏನು ಇದು ಈ ಹುಡುಗಿರ ಕೈಯಲ್ಲಿ ಕೆಲಸ ಮಾಡಿಸ್ತವ್ರೆ ಅದು ಇದು ಅಂತ ಕೇರೇ ಮಾಡಬೇಡಿ. ಡೋಂಟ್ ಕೇರ್. ನೀವು ಚೆನ್ನಾಗಿದ್ದೀರಾ, ನೀವು ಸರಿ ದಾರಿಯಲ್ಲಿದ್ದೀರಾ, ನೀವು ಮಾಡ್ತಿರೋದು ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತಿದ್ಯಾ, ನಿಮ್ಮ ಆತ್ಮ ಸಾಕ್ಷಿ ನಿಮಗೆ ಹೇಳ್ತಿದ್ಯಾ ನಾನು ಮಾಡ್ತಿರೋದು ಕರೆಕ್ಟ್ ಅಂತ ಅನಿಸ್ತಿದ್ರೆ ಖಂಡಿತ ಮುಂದೆ ಸರಿ. ಜನ ಹೇಳೋರು ಹೇಳ್ತಾ ಇರ್ತಾರೆ, ಅದನ್ನು ತಲೆಗೆ ಹಾಕೋಬೇಡಿ. ನಿಮ್ಮ ಮನಸ್ಸಿಂದ ನಿಮ್ಮ ಆತ್ಮಸಾಕ್ಷಿಗೆ ನೀವು ಮಾಡ್ತಿರೋದು ಕರೆಕ್ಟ್ ಅನಿಸಿದರೆ ಖಂಡಿತ ಅದನ್ನು ಮಾಡಿ. ನಿಮ್ಮ ಪೇರೆಂಟ್ಸನ್ನು ಮೇಕ್ ದೆಮ್ ಪ್ರೌಡ್. ಆ್ಯಂಡ್ ಪೇರೆಂಟ್ಸ್ ಇಲ್ಲ, ನಿಮ್ಮ ಮಕ್ಕಳಿದ್ದಾರೆ ಅಂದರೆ ಅಟ್ಲೀಸ್ಟ್ ಯುವರ್ ಕಿಡ್ಸ್ ಆರ್ ಗೋಯಿಂಗ್ ಟು ಫೀಲ್ ಪ್ರೌಡ್ ದಟ್ ಮೈ ಮದರ್, ಮೈ ಮಾಮ್ ಹ್ಯಾಸ್ ಡನ್ ದಿಸ್ ಮಚ್ ಟು ಮೀ ಆ್ಯಂಡ್ ಶಿ ಈಸ್ ಅ ಸ್ಟ್ರಾಂಗ್ ಲೇಡಿ ಅಂತ. ಸೊ ಐ ವಾಂಟ್ ಟು ವಿಶ್ ಯು ಆಲ್ a happy International Women's Day. Stay strong, stay positive, and prove that you can do everything that a man can do, and as well as above that one you can do. Thank you. Have a nice day.